ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ವಿದ್ಯಾರ್ಥಿಗಳ ನೈಜ ಹೋರಾಟವಲ್ಲ, ಬದಲಾಗಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಕಾಂಗ್ರೆಸ್ ಮತ್ತು ಎಡಪಂಥೀಯರು ನಡೆಸುತ್ತಿರುವ ನಕಲಿ ಹೋರಾಟ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿಗೆ ಮಸಿ ಬಳಿಯಲು ವಾಮಮಾರ್ಗದ ಮೂಲಕ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಲಾಗುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ಪ್ರಧಾನಿ ಮೋದಿ ಅವರು ಅದನ್ನು ಸಿಬಿಐ ತನಿಖೆಗೆ ವಹಿಸಿದ್ದಾರೆ. ಈ ಅಕ್ರಮದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಯಾವುದೇ ನೇರ ಪಾತ್ರವಿಲ್ಲ. ಹೀಗಿರುವಾಗ ಕಾಂಗ್ರೆಸ್ ಯಾವ ನೈತಿಕತೆ ಇಟ್ಟುಕೊಂಡು ಅವರ ರಾಜೀನಾಮೆ ಕೇಳುತ್ತಿದ್ದಾರೆ ಎಂದ ಅವರು, ಹಿಂದೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗಲೂ ಹಲವು ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದವು. ಆಗ ಕಾಂಗ್ರೆಸ್ ನಾಯಕರು ಉತ್ತರ ಕೊಟ್ಟಿದ್ರಾ? ಯಾರಾದರೂ ರಾಜೀನಾಮೆ ನೀಡಿದ್ದಾರಾ ಎಂದು ಪ್ರಶ್ನಿಸಿದರು. ದೇಶದ ಯುವಕರನ್ನು ಸರಿದಾರಿಗೆ ತರುವಲ್ಲಿ ವಿರೋಧ ಪಕ್ಷಗಳ ಪಾತ್ರವೂ ಇರಬೇಕು. ಆದರೆ ಕಾಂಗ್ರೆಸ್ ಸಂವಿಧಾನದ ಹೋರಾಟದ ಹಕ್ಕನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ. ಬಾಂಗ್ಲಾದೇಶ ಹಾಗೂ ನೇಪಾಳದ ಮಾದರಿಯಲ್ಲಿ ಭಾರತದಲ್ಲೂ ದಂಗೆ ಮತ್ತು ಅರಾಜಕತೆ ಸೃಷ್ಟಿಸಲು ಸಂಚು ರೂಪಿಸಲಾಗಿದ್ದು, ಈ ಹೋರಾಟದ ಹಿಂದೆ ವಿದೇಶಿ ಕೈವಾಡ ಹಾಗೂ ಫಂಡಿಂಗ್ ಇರುವುದು ಕಂಡುಬರುತ್ತಿದೆ ಎಂದು ಅನುಮಾನ ವ್ಯಕ್ತಪಡಿಸಿದರು. ಇದೇ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಇನ್ನು ಬಚ್ಚ, ಅವರ ಹೇಳಿಕೆಗಳಲ್ಲಿ ಯಾವುದೇ ಗಂಭೀರತೆ ಇರುವುದಿಲ್ಲ ಎಂದು ಲೇವಡಿ ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿರುವುದನ್ನು ಒಪ್ಪಿಕೊಳ್ಳುತ್ತೇವೆ. ಆದರೆ ತಕ್ಷಣವೇ ಎಚ್ಚೆತ್ತುಕೊಂಡ ಕೇಂದ್ರ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಮತ್ತು ಸುವ್ಯವಸ್ಥಿತವಾಗಿ ಮರುಪರೀಕ್ಷೆಯನ್ನು ನಡೆಸಿದೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಡೆಯುತ್ತಿರುವ ಈ ನಕಲಿ ಹೋರಾಟ ಹಾಗೂ ಹಿಂಸಾಚಾರದ ಹಿಂದಿರುವ ಸತ್ಯಾಂಶ ಶೀಘ್ರವೇ ಹೊರಬರಬೇಕು ಎಂದು ಅವರು ಆಗ್ರಹಿಸಿದರು. ಕಾಕ್ರೋಚ್ ಪಾರ್ಟಿ ಅಂತ ಹೇಳಿ ಜಿಲ್ಲೆ ಪಾರ್ಟಿ ಅಂತೆ, ಆ ಹೋರಾಟ ಸಂಪೂರ್ಣವಾಗಿ ನಕಲಿ ಹೋರಾಟ ಅಂತ ಹೇಳಿ ಇಚ್ಛೆ ಪಡ್ತೀನಿ. ತೀವ್ರವಾಗಿ ಖಂಡಿಸಬೇಕಾಗತ್ತೆ. ಕೇಂದ್ರ ಸರ್ಕಾರ ಅಸ್ಥಿರ ಮಾಡಬೇಕಂತೇಳಿ ಒಂದೇ ಕಾರಣಕ್ಕೆ ಹಿಂಸಾಚಾರ, ನೀಟ್ ಪರೀಕ್ಷೆಯಲ್ಲಿ ಪತ್ರಿಕೆ ಸೋರಿಕೆಯಾಗಿದ್ದು ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಸಿಬಿಐಗೆ ವಹಿಸಿದ್ದಾರೆ. ಈ ಏಜೆನ್ಸಿ ಯಾರು ಏನು ಅಂತಂದು ಈಗಾಗಲೇ ವಹಿಸಿದ ಮೇಲೆ ಬಂಧನ ಆಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾರೆ. ಧರ್ಮೇಂದ್ರ ಪ್ರಧಾನ್ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ. ಆ ಹೋರಾಟಗಳು ನ್ಯಾಯಸಮ್ಮತವಾಗಿರಬೇಕು. ಯಾರೋ ವ್ಯಕ್ತಿ ವಿದೇಶದಲ್ಲಿ ಕುಳಿತು ವಿದೇಶಿ ಫಂಡಿಂಗಿಂದ ಆ ಹೋರಾಟದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಲ್ಲ. ನಕಲಿ ಹೋರಾಟ ಅದು ಕಾಂಗ್ರೆಸ್ ಮತ್ತು ಲೆಫ್ಟಿಸ್ಟ್ ಆ ಹೋರಾಟ ಕಾಂಗ್ರೆಸ್ ಮಧ್ಯದ ಕೃಪಾಪೋಷಿತ ಮಂಡಳಿ ತಪ್ಪಾಗಲಾರದು. ಹಿಂಸಾಚಾರಕ್ಕೆ ಪ್ರಚೋದನೆ ಮಾಡಿದ್ದು ಇದೇ ಕಾಂಗ್ರೆಸ್ಸು ಮತ್ತು ಬೇರೆ ಬೇರೆ ಪಕ್ಷಗಳು. ಈ ಹಿಂದೆ UPA ಸರ್ಕಾರ ಇದ್ದಾಗ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪತ್ರಿಕೆಗಳು ಸೋರಿಕೆಯಾಗಿವೆ. ಅವ ನೀವು ರಾಜೀನಾಮೆ ಕೊಟ್ಟಿದ್ದೀರಾ? ಒಂದು ದಿವಸ ಅವರು ಮಾಡ್ತಾರೆ ಕಾಕ್ರೋಚ್ ಪಾರ್ಟಿ, ಎರಡನೇ ದಿವಸ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರು ಖರ್ಗೆ ಒಳಗೊಂಡಂತೆ ದಿಢೀರ್ನೆ ನರೇಂದ್ರ ಮೋದಿ ಮನೆ ಮುಂದೆ ಧರಣಿ ಮಾಡ್ತಾರೆ. ಹೋರಾಟಗಳು ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಯಾವ ಯುವಕರನ್ನ ಸರಿದಾರಿ ತರಬೇಕು ಅದು ಜವಾಬ್ದಾರಿ ಕೇವಲ ಆಡಳಿತ ಪಕ್ಷಕ್ಕೆ ಅಷ್ಟೇ ಅಲ್ಲ, ಪ್ರತಿಪಕ್ಷಕ್ಕೂ ಇದೆ. ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಜೀವನದಲ್ಲೂ ಪ್ರಬುದ್ಧ ರಾಜಕಾರಣಿ ಆಗಲ್ಲ, ಅಪ್ರಬುದ್ಧ ರಾಜಕಾರಣಿ. ರಾಜಕೀಯದಲ್ಲಿ ಇನ್ನೂ ಬಚ್ಚ. ಪ್ರಚೋದನೆ ಕುಮ್ಮು ಕೊಟ್ಟು ಸುಮಾರು 150ಕ್ಕೂ ಹೆಚ್ಚು ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಪೊಲೀಸ್ ಅಧಿಕಾರಿಗಳ ಮೇಲೆ ಬಹಳಷ್ಟು ಅನಾಹುತ ಆಗಿದೆ. ಇದರಿಂದ ಕಾಂಗ್ರೆಸ್ಸಿನ ಕೈವಾಡ ಇದೆ, ವಿದೇಶಿ ಕೈವಾಡ ಇದೆ. ಇವ್ರಿಗೆ ಹಣ ಎಲ್ಲಿಂದ ಬರುತ್ತೆ? ಆ ಪ್ರಚೋದನೆಗೆ, ಸಂಘಟನೆಗೆ, ವಿದೇಶಿ ಫಂಡಿಂಗ್ ಅಂತ ನೇರ ಹೇಳ್ತೀನಿ. ಮತ್ತು ರಾಷ್ಟ್ರ ವಿರೋಧಿಗಳು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೋರಾಟಕ್ಕೆ ಒಂದು ದಿವಸ ಬೆಂಬಲ ಕೊಡ್ತಾರೆ, ಎರಡನೇ ದಿವಸ ಇವರೇ ಬೀದಿಗಿಳಿತಾರೆ. ಅಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇಲ್ಲದಾದ್ರೂ ಬೇರೆ ಬೇರೆ ವಾಮ ಮಾರ್ಗದಿಂದ ಮೆಸೇಜ್ಗಳು ಮಾಡಿ ಒಂದಿಸಿ ಒಂಥರ ಬಾಂಗ್ಲಾ ನೇಪಾಳ ಮಾದರಿಯಲ್ಲಿ ದಂಗೆ ಹಚ್ತಕ್ಕಂಥ ಕೃತ್ಯ ಇದು. ಅರಾಜಕತೆ ಸೃಷ್ಟಿ ಆಗಬೇಕು, ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೋರಾಟವನ್ನು ಈ ದೇಶದ ಜನ ಯಾವತ್ತೂ ಒಪ್ಪಲ್ಲ. ಈ ನಕಲಿ ಹೋರಾಟಗಳು, ನಕಲಿ ಗಾಂಧಿಗಳು ಅರಾಜಕತೆ ಸೃಷ್ಟಿ ಮಾಡ್ತಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ.